ಪಾಸ್ಟರ್ ಮೈಕಲ್ ಅವರು ಹೋದ ದಿವಸದಿಂದ ನನಗನ್ನಿಸ್ತು ನಮ್ಮ ಸಭೆಗೆ ಅದು ಒಂದು ಎಚ್ಚರಿಕೆ, ನಮ್ಮ ಸಭೆಗೆ ಅದು ಒಂದು ವಾಗ್ದಾನ. ನಾವೆಲ್ಲ ಸಭೆಯಲ್ಲಿ ಜನ ಹೆಚ್ಚಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ಅವ್ರ ಮುಖಾಂತರವಾಗಿ ದೇವರು ನಮಗೆ ಹೇಳಿದ್ದು, ಇರುವಂಥ ಜನರುಗಳು ಮೊದಲು ಹೆಚ್ಚು ಯಾರನ್ನು ತಿಳಿಯಬೇಕು? ದೇವರನ್ನು ಏನು ಮಾಡಬೇಕು? ತಿಳಿಯಬೇಕು. ದೇವರು ಪ್ರಾರ್ಥನೆಗಳಲ್ಲಿ ನಾವು ಆತನನ್ನು ತಿಳಿಯೋದ್ರ ಬಗ್ಗೆ ನಾನು ತಿಳಿಸಿದೆ. ಈ ವಾರದಲ್ಲೂ ದೇವರು ನನ್ನೊಳಗೆ ಇಟ್ಟಂತಹ ದೇವರ ವಾಕ್ಯ ಭಾಗ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 1-5 ವಾಕ್ಯಗಳು. ನಾವೆಲ್ಲರೂ ಎದ್ದು ನಿಂತು ಓದುವವರಾಗಿರೋಣ. ಯೋಹಾನ 17:1-5. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ ಕುಳಿತುಕೊಳ್ಳೋಣ. ಈ ದಿವಸ ನನ್ನ ಸಂದೇಶದ ಶಿರೋನಾಮೆ ತಿಳಿದಷ್ಟು ಮಧುರ. ಎಲ್ಲರೂ ಹೇಳಿ, ಏನದು? ತಿಳಿದಷ್ಟು ಮಧುರ. 2 ವಾರಗಳ ಹಿಂದೆ ನಾನು ಅಂಕೋಲಾಗೆ ಸೇವೆಗೆ ಹೋದಾಗ ಕುಂದಾಪುರದಿಂದ ನಾನು ಅಂಕೋಲಾಗೆ ಟ್ರೈನ್ನಲ್ಲಿ ಹೋಗಬೇಕಾಗಿತ್ತು. ಬಹಳ ಮಳೆ. ಆ ಮಳೆಯಲ್ಲಿ ನಾನು ಬರಬೇಕಾದಂಥ ಟ್ರೈನ್ ಸುಮಾರು 1.5-2 ತಾಸು ಲೇಟ್ ಆಯಿತು. ಆದರೆ ಆ ಮಳೆಯ ಮಧ್ಯದಲ್ಲಿ ಟ್ರೈನ್ನ ನಾನು ಹತ್ತಿದಾಗ ಅಲ್ಲಿ ಆ ಟ್ರೈನ್ನಲ್ಲಿ ಅಲ್ಲಿಂದ ಅಲ್ಲಿಗೆ ಹೋಗುವಂಥ ಟ್ರೈನ್ ಒಂದು ನಾರ್ಮಲ್ ಟ್ರೈನ್. ಅಲ್ಲಿ ಮಳೆ ಎರಚಲು ಹೊಡೆದ್ರೆ ಕಿಟಕಿಗಳಿಂದೆಲ್ಲ ಏನು ಬರುತ್ತೆ? ನೀರು ತುಂಬಿಕೊಂಡಿರೋದ್ರಿಂದ ನಾನು ಹತ್ತಿದ ತಕ್ಷಣ ಸೀಟ್ ಹಿಡಿಲಿಕ್ಕೆ ಅಂತ ಹೋದೆ. ಆದರೆ ಒಬ್ಬ ವ್ಯಕ್ತಿ ದಿಢೀರಂತ ಅವರು ಅದನ್ನು ಕಿಟಕಿ ಹಾಕ್ತಿದ್ದವರು, ಸರ್, ಐ ಆಮ್ ಸಿಟ್ಟಿಂಗ್ ದೇರ್, ನಾನು ಅಲ್ಲಿ ಕೂತ್ಕೋತಿದ್ದೀನಿ, ನೀವು ಯು ಕ್ಯಾನ್ ಸಿಟ್ ದೇರ್ ಅಂತ ಇಂಗ್ಲೀಷ್ನಲ್ಲಿ ಜೋರಾಗಿ ಕಿರ್ಚ್ದ. ನನಗೆ ಲಗೇಜ್ ಇಟ್ಟು ಇನ್ನು ಕುಳಿತುಕೊಳ್ಳೋಕ್ಕೆಲ್ಲಪ್ಪ ಜಾಗ ಹುಡ್ಕೋದು ಅಂತ ಅವ್ರ ಹತ್ರ ಕಿರ್ಚ್ದೆ. ಸಾಮಾನ್ಯವಾಗಿ ನಾವು ಹಾಗೆ ಅಲ್ವಾ, ಮನೆಯವ್ರ ಹತ್ರ ಆದರೆ ಕಿರ್ಚ್ತೀವಿ. ಟ್ರೈನಲ್ಲಿ, ಬಸ್ಸಲ್ಲಿ ಆದರೆ ಒಂದೊಂದು ಸರಿ ಏನಾಗ್ತೀವಿ, ಬೇರೆಯವ್ರ ಹತ್ರ ಭಾಳ ತಾಳ್ಮೆಯಿಂದಿರ್ತೀವಿ. ಮನೇಲಿ ನಮ್ಗೆ ಹಂಗಿರಲ್ಲ. ಅವತ್ತು ನಾನು ಕೂಡ ನನ್ನ ಸಹಜ ಗುಣದಲ್ಲಿ ಅಲ್ಲಿ ಒಂದು ಸಣ್ಣ ಮೌನವಾಗಿ, ಓಕೆ ಸರ್, ಇವಣ ಸಿಟ್ಟೆ, ನೀವು ಅಲ್ಲಿ ಕುತ್ಕೋಬೇಕಾ ಕುತ್ಕೊಳ್ಳಿ, ನಾನು ಕುಳಿತುಕೊಳ್ತೀನಿ ಅಂತ ಒರೆಸ್ಕೊಂಡು ಪಕ್ಕದಲ್ಲಿ ಕುಳಿತೆ. ಒಂದು ಸ್ಟಾಪ್ 2 ಸ್ಟಾಪ್ ಆಗಲಿಲ್ಲ. ಆ ವ್ಯಕ್ತಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಅವರ ಮಡದಿ ವಯಸ್ಸಾದವ್ರು ಕೂತಿದ್ರು. ಅವ್ರ ಹೆಸರು ಸುಂದರ್ ರಾಮನ್ ಅಂತ. ಅವ್ರು ಮಾತಾಡ್ತಾ ನನ್ನ ಹತ್ರ ವಾಟ್ ಆರ್ ಯು ಡೂಯಿಂಗ್ ಸರ್ ಅಂದರು. ನೀವೇನು ಮಾಡ್ತಿದ್ದೀರಾ ಅಂದರು. ನನಗೆ ಟ್ರೈನ್ನಲ್ಲಿ ಈ ಪ್ರಶ್ನೆ ಯಾವನಾದರೂ ಕೇಳಿದ್ರೆ ಕಾಯ್ತಾ ಇರ್ತೀನಿ. ಯಾಕಂದರೆ ನಮ್ಮ ಅಸಲಿ ಬಂಡವಾಳನ ನಾವೇನು ಮಾಡಬೇಕು, ಅವ್ರಿಗೆ ಹೇಳಬೇಕು. ಹಾಗಾಗಿ ಐ ಆಮ್ ಎ ಪಾಸ್ಟರ್, ನಿಮ್ಮ ಬಗ್ಗೆ ಏನು ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವ್ಯಕ್ತಿ ನಾನು ನೋಡಿದಾಗ ಕ್ರೂರಿಯಾಗಿ ಕುತ್ಕೋ ಅಲ್ಲಿ ಅಂತ ಹೇಳಿದಂಥ ವ್ಯಕ್ತಿ ಒಂದು 10-15 ನಿಮಿಷದಲ್ಲಿ ಮಾತಾಡ್ತಾ ನಾನು ಇಲ್ಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀವು ಪಾಸ್ಟ್ರಾ, ಚರ್ಚಾ, ದೇವ್ರ ಬಗ್ಗೆ ಎಲ್ಲ ಹೇಳ್ತೀರಾ? ಈ ಕಾನ್ವರ್ಸೇಷನ್, ಸಂಭಾಷಣೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂದರೆ, ಅವರೊಬ್ಬ ಬ್ರಾಹ್ಮಣ, ಆದರೆ ನಾನು ಹೇಳಿದಂಥ ಅಷ್ಟು ಮಾತನ್ನ ಕೇಳಿ ಎಂಜಾಯ್ ಮಾಡ್ತಿದ್ದಾನೆ ಆ ವ್ಯಕ್ತಿ. ಮತ್ತು ಆತ ದೇವ್ರ ಬಗ್ಗೆ ಕೆಲವು ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಆದರೆ ಈ ಬ್ರಾಹ್ಮಣ ಸುಂದರ ರಾಮನ್ ನನಗೇನು ಅನ್ನಿಸ್ತು ಅಂದರೆ, ಮುರುಡೇಶ್ವರ ಹತ್ತಿರ ಬರ್ತಿದ್ದಾಗೆ ಅವ್ರನ್ನ ಬೇಗ ಇಳಿದು ಬಿಡ್ತಾರಲ್ಲ ಅಂತ ನನಗನ್ನಿಸ್ತು. ಯಾಕಂದರೆ ನಾನು ಅವ್ರನ್ನ ನೋಡಿದಾಗ ಕಂಡಂತಹ ಕ್ರೂರಿ ತಿಳಿದಷ್ಟು ಏನಾಗ್ತಾ ಇದ್ದಾನೆ, ಮಧುರವಾಗ್ತಾ ಇದ್ದಾನೆ. ನೀವು ಕೂಡ ಯೋಚನೆ ಮಾಡಿ ನೋಡ್ರಿ, ಕೆಲವರು ಮದುವೆಗೆ ಮುಂಚೆ ಅವನು ಮಧುರ ಅಂತ ತಿಳ್ಕೊಂಡು ಮದುವೆ ಆದವರಿದ್ದಾರೆ. ಆದರೆ ಅವನು ಅಸಲಿ ಬಂಡವಾಳ ಆದಮೇಲೆ
ಯಾರೂ ತಲೆ ಆಡಿಸ್ಬಾರ್ದು ಇಲ್ಲಿರೋರು, ಗೊತ್ತಾಯ್ತಾ? ಅಸಲಿ ಬಂಡವಾಳ ಗೊತ್ತಾದ್ಮೇಲೆ ಎಂಥ ಕ್ರೂರಿ ಅನ್ನಿಸ್ತು. ಇನ್ನು ಕೆಲವರು ಕ್ರೂರಿ ಅಂತ ಮದುವೆ ಆದವರು ಹೋಗ್ತಾ ಹೋಗ್ತಾ ಏನಂತ ಹೇಳ್ತಾರೆ, ಭಾಳ ಸ್ವೀಟ್ ಅವರು. ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ನಾನು, ಬಟ್ ಇದೇ ನಮ್ಮ ಜೀವಿತದ ನಿಜವಾದ ಅಸಲಿ ಸತ್ಯ. ಆದರೆ ಆ ವ್ಯಕ್ತಿ ಅಷ್ಟು ಮಧುರವಾಗಿ ಅನ್ನಿಸಿದಂಥ ವ್ಯಕ್ತಿ ಮುರುಡೇಶ್ವರ ಟ್ರೈನ್ ಇಳಿಯೋ ಸಮಯ ಬಂದಾಗ ನಾನು ಅವ್ರನ್ನ ಇಳಿಲಿಕ್ಕೆ ವಯಸ್ಸಾದವರಾಗಿದ್ದರಿಂದ ಎಲ್ಲರೂ ರಶ್ಶು, ಮಳೆಗೆ ಬೇಗ ಒಳಗಡೆ ನುಗ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅವರಿಗೆ ಸುವಾರ್ತೆ ಎಲ್ಲ ಹೇಳಿದ ತಕ್ಷಣ ಆ ಮಧುರವಾದಂಥ ಒಂದು ಸಂಭಾಷಣೆ ಹೇಗೆ ಮುಗೀತಂದರೆ, ನಾನು ಅವ್ರ ಲಗೇಜ್ನ ಸ್ವಲ್ಪ ಹೆಲ್ಪ್ ಮಾಡಿ ಅಜ್ಜಿಗೆ ತಾತಾಗೆ ಜಾಗ ಬಿಡಿ ಅಂತೆಲ್ಲ ಹೇಳಿ ಅವ್ರನ್ನ ಕೆಳಗಡೆ ಇಳಿಸಿದೆ. ಇಳಿಸೋಕ್ಕಿನ್ನೇನು ಹೋಗ್ತಿದ್ದಾಗ, ಅಂಕಲ್ ಸುಂದರಂ, ಜೀಸಸ್ ಲವ್ಸ್ ಯು, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾರೆ, ಕ್ಯಾನ್ ಯು ಪ್ಲೀಸ್ ಹ್ಯಾವ್ ದಿಸ್ ಗಿಫ್ಟ್ ಅಂತ ನನ್ನ ಬ್ಯಾಗಲ್ಲಿ ಇದ್ದಿದ್ದು ಹೊಸ ಒಡಂಬಡಿಕೆ ಕೊಟ್ಟೆ. ಈಸ್ಕೊಂಡು ಇಳಿಯುವಾಗ, ಓ ಥ್ಯಾಂಕ್ ಯು ಸೋ ಮಚ್, ನನಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳಿ ಅವ್ರು ಅಲ್ಲೇ ಇಳಿದ್ಬಿಟ್ರು. ಅವರು ಹೋಗ್ತಾ ಇರೋದು ದೇವರ ದರ್ಶನಕ್ಕೆ, ಮುರುಡೇಶ್ವರಕ್ಕೆ. ಆದರೆ ಟ್ರೈನ್ನಲ್ಲಿ ಅವ್ರಿಗೆ ಏನು ಸಿಕ್ಕಿದೆ? ದೇವರ ಅವಕಾಶ ಸಿಕ್ಕಿದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಜೀವಿತಗಳಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಇದನ್ನು ನೀವು ಮಾಡ್ತಿರೋ ನನಗೆ ಗೊತ್ತಿಲ್ಲ ವಿಶ್ವಾಸಿಗಳಾಗಿ. ಆದರೆ ನಮ್ಮ ಜೀವಿತದಲ್ಲಿ ನನಗೆ ಅವತ್ತು ಭಾಳ ಸಂತೋಷವಾಗಿ ವಾಕ್ಯ ಕೊಡ್ಲಿಕ್ಕೆ ಹೋದೆ. ಯಾಕಂದರೆ ನಾನು ಹೋಗಿ ಸಭೆಗಳಲ್ಲಿ ಪ್ರಸಂಗ ಮಾಡುವುದಕ್ಕಿಂತಲೂ ಈ ರೀತಿ ವಾಕ್ಯಗಳನ್ನು, ಸುವಾರ್ತೆಯನ್ನು ಯಾರಿಗಾದರೂ ಹೇಳಿದ್ರೆ ಅದರಲ್ಲಿರೋ ಟೇಸ್ಟೇ ಬೇರೆ, ಆ ಒಂದು ಮಧುರವೇ ಬೇರೆ. ಅದನ್ನು ಯಾಕೆ ನನಗೆ ಹೇಳಲಿಕ್ಕೆ ಸಾಧ್ಯ ಆಯ್ತಂದರೆ, ಆ ವ್ಯಕ್ತಿ ನಾನು ತಿಳಿದಷ್ಟು ಮಧುರವಾಗಿ ಅನಿಸಿದ್ರಿಂದ. ಒಂದು ವೇಳೆ ಆ ವ್ಯಕ್ತಿ ಬೇರೆ ರೀತಿ ನಡ್ಕೊಂಡಿದ್ರೆ ನಾನು ಹೊಸ ಒಡಂಬಡಿಕೆನ ಏನು ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಅವ್ರಿಗೆ ಕೊಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಾವು ಕೂಡ ಯೇಸು ಸ್ವಾಮಿಯನ್ನು ನೀವು ತಿಳಿಯೋದಾದರೆ, ನಾವು ಯೇಸು ಸ್ವಾಮಿ ಓದಂತಹ ವಾಕ್ಯ ಭಾಗದಲ್ಲಿ ಈ ಕೀರ್ತನೆ 116 ಓದ್ವಾರ ನಾನು ನಿಮ್ಗೆ ಹೇಳಿದೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪಸ್ಕ ಹಬ್ಬದ ದಿನಗಳಲ್ಲಿ ಹಾಡ್ತಾ ಇದ್ದಂಥ ಹಾಡು ಅಂತ ಹೇಳಿದೆ ಆ ಕೀರ್ತನೆ. ಆ ಹಾಡುಗಳನ್ನು ಹಾಡಿದ ಮೇಲೆ ಈಗ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲೂ ಪ್ರಾರ್ಥನೆ ಮಾಡಿದ್ನು, ಇನ್ನು ಕೆಲವರು ಮಾಳಿಗೆ ಮನೆಯಲ್ಲೂ ಪ್ರಾರ್ಥನೆ ಮಾಡಿದ್ನು. ಈಗ ಓದಂತಹ ಯೋಹಾನ 17ನೇ ಅಧ್ಯಾಯದ ವಾಕ್ಯಗಳಲ್ಲಿ ನೀವು ಗಮನಿಸಿ ನೋಡೋದಾದರೆ 1ನೇ ವಾಕ್ಯ ಏನು ಹೇಳುತ್ತೆ? ಯೇಸು ಈ ಮಾತುಗಳನ್ನು ಆಡಿದ ಮೇಲೆ. ಹಾಗಿದ್ರೆ ಯಾವ ಮಾತು ಆಡಿದ್ನು ಅದು ಪ್ರಶ್ನೆ ಮಾಡ್ಬೇಕು ನಾವು. ಆ ಮಾತು ಯಾವುದು? 16ನೇ ಅಧ್ಯಾಯ 33ನೇ ವಾಕ್ಯ ನೋಡ್ರಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಏನು ಮಾಡಿದ್ದೇನೆ? ಜಯಿಸಿದ್ದೇನೆ. ಹಾಲೆಲೂಯ. ಯೇಸು ಸ್ವಾಮಿ ಮಾತಾಡಿದ ಮಾತಿದು. ಇದಾದ್ಮೇಲೆ ಯೇಸು ಸ್ವಾಮಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಈ ಮಾತಿನಲ್ಲಿ ಏನು ಹೇಳಿದ್ನು ಅಂದರೆ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ನೀವು ಮನಃಶಾಂತಿಯಿಂದ ಇರಬೇಕಂದ್ರೆ, ಲೋಕವನ್ನು ಜಯಿಸಬೇಕು ಅಂದರೆ ಆ ಧೈರ್ಯವಾಗಿ ನೀವು ಇರಬೇಕು. ಅದಕ್ಕೆ ಯೇಸು ಸ್ವಾಮಿಗೆ ಹೇಗೆ ಆ ಜಯ ಸಿಕ್ತು? ಆ ಜಯ 17ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸಿಕ್ಕಿತ್ತು. ಅದನ್ನು ಧೈರ್ಯವಾಗಿ ಯೇಸು ಸ್ವಾಮಿ ಹೇಳಿದ್ದು. ಆ ಧೈರ್ಯ ಯೇಸು ಸ್ವಾಮಿಗೆ ಎಲ್ಲಿಂದ ಬಂತು ಅಂದರೆ, ಸೀಕ್ರೆಟ್ ಏನಂದರೆ, ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಏನು ಮಾಡಿದ್ನಂತೆ? ಆಕಾಶದ ಕಡೆಗೆ ಕಣ್ಣೆತ್ತಿ ಏನು ಮಾಡಿದ್ನಂತೆ? ಹೇಳಿದ್ದೇನೆಂದರೆ. ನೀವು ಗಮನಿಸಬೇಕು, ಯೇಸು ಸ್ವಾಮಿ ಸತ್ಯವೇದದಲ್ಲಿ ಯಾವಾಗೆಲ್ಲ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ನೋ, ಒಂದು ದೇವರನ್ನ ಸ್ತೋತ್ರ ಮಾಡಿದ್ನು, ಎರಡನೇದಾಗಿ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಯೇಸು ಸ್ವಾಮಿ, ನೀವು ಅರ್ಥ ಮಾಡ್ಕೋಬೇಕು, ಪ್ರಾರ್ಥನೆ ಅನ್ನೋದು ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ 100% ಮನುಷ್ಯ, 100% ದೇವರೇ. ಆದರೆ ಆ ಯೇಸುವೇ ಆಕಾಶದ ಕಡೆಗೆ ಕಣ್ಣೆತ್ತಿದ್ದಾನೆ ಅಂದರೆ, ಪ್ರಾರ್ಥನೆ ಮಾಡಿದ್ದಾನೆ ಅಂದರೆ, ನಮ್ಮ ನಿಮ್ಮ ಲೈಫ್ಗಳಲ್ಲಿ ಪ್ರಾರ್ಥನೆ ಎಷ್ಟು ಮುಖ್ಯ ಅನ್ನೋದನ್ನ ನೀವು ಗಮನಿಸಬೇಕು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬೇಕಾದ ಅಗತ್ಯನೇ ಇಲ್ಲ, ಆತನು ಸಂಪೂರ್ಣವಾಗಿರುವಂತಹ ದೇವರು. ಆದರೆ ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಆಕಾಶದ ಕಡೆಗೆ ಏನು ಮಾಡಿದ್ದಾನೆ? ಆತನು ಕಣ್ಣೆತ್ತಿ ಏನು ಮಾಡಿದ್ದಾನೆ? ಹೇಳಿದ್ದಾನೆ. ನನಗೆ ಗೊತ್ತಿರುವಂಥ ಒಬ್ಬ ಸೇವಕರು ಹೇಳ್ತಾರೆ, ದೇವರ ಸಹಾಯ ಇಲ್ಲದೆ ನೀನು ಪಾಪ ಮಾಡದೇ ಇದ್ರೂ ಕೂಡ ಬೆಳಿಗ್ಗೆ ಇದ್ದು ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ. ಅವ್ರು ಹೇಳೋ ಮಾತು, ನೀನು ಪಾಪ ಮಾಡದೇ ಇದ್ರೂ ಕೂಡ
ಏನು ಮಾಡೋಕ್ಕಾಗಲ್ವಂತೆ ನೀನು? ದೇವರ ಸಹಾಯ ಇಲ್ಲದೆ ಎಲ್ಲಿಗೆ ಹೋಗೋಕ್ಕಾಗಲ್ಲ. ಮತ್ತೆ ಅವರು ಹೇಳ್ತಾರೆ, ದೇವರ ಸಹಾಯ ಇಲ್ಲದೆ ನೀನು ಶೂ ಲೇಸ್ ಕೂಡ ಕಟ್ಟಕ್ಕಾಗಲ್ಲ ಅಂತಾರೆ. ಆ ಅರಿವು ಎಷ್ಟು ಜನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಆ ಅರಿವು ಕೆಲವರಿಗೆ ಮಾತ್ರ ಅರಿವು ಬಂದಿದೆ. ಅಂಥವರು ಆಕಾಶದ ಕಡೆಗೆ ಅವ್ರು ಏನು ಮಾಡ್ತಾರೆ? ಕಣ್ಣೆತ್ತುತ್ತಾರೆ. ಸಹಾಯವನ್ನು ದೇವರಿಂದ ಏನು ಮಾಡ್ತಾರೆ? ಪಡೀತಾರೆ. ಯೇಸು ಸ್ವಾಮಿ ಕೂಗ್ತಾ ಇದ್ದಾನೆ, ಏನಂತ? ತಂದೆಯೇ. ಆಕಾಶದ ಕಡೆಗೆ ಕಣ್ಣೆತ್ತಿ ಏನು ಮಾಡಿದ್ದಾನೆ? ತಂದೆಯೇ ಅಂತ ಕೂಗ್ತಿದ್ದಾನೆ. ಈ ವಾರದಲ್ಲಿ ಒಂದು 2-3 ದಿನ ನಾನು ನೆಲ್ಲಿಗುಡ್ಡೆ ಕೆರೆ ಹತ್ರ ಹೋದೆ. ಒಂಟಿತನದಲ್ಲಿದ್ದಾಗ ಅನ್ನಿಸ್ತು. ಆದರೆ ಆಕಾಶದ ಕಡೆಗೆ ಕಣ್ಣೆತ್ತಿ ಆ ಕೆರೆ ಹತ್ರ ಒಂದು ಅರ್ಧ ಗಂಟೆ ಕೂಗಿದೆ. ನಾನು ನಿಮ್ಗೆ ಹೇಳ್ತೀನಿ, ಭಾಳ ದಿನಗಳ ನಂತರ ಆ ಥರ ಜೋರಾಗಿ ಕೂಗಿದೆ. ಅದು ಯಾಕೆ ಕೂಗಿದೆ ಅಂತ ಗೊತ್ತಿಲ್ಲ. ನನಗೇನು ಹಣದ ಕಷ್ಟ ಇರಲಿಲ್ಲ, ನೋವಿರಲಿಲ್ಲ, ಸಂಕಟ ಇರಲಿಲ್ಲ. ಆದರೆ ಈ ವಾರದಲ್ಲಿ ನಾನು ಯಾವ ಒಂದು ಸಮಯದಲ್ಲಿ ನಾನು ಕೂಗಬೇಕಾಗಿ ಬಂತಂದರೆ, ದೇವರೇ, ನೀನು ಇಲ್ಲದೆ ಬದುಕಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಯಾಕೆ ಹೇಳ್ತಿದ್ದೀರಂದರೆ, ಆ ಸಹಾಯವನ್ನು ನಾವು ನಿಜವಾಗಲೂ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಂಥ ಹಕ್ಕು ದೇವರ ಮಗುವಿಗೆ ಇದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಎಂಥ ಪರಿಸ್ಥಿತಿ ಬಂದರೂ ನಿಮ್ಮ ಜೀವನದಲ್ಲಿ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಂಥ ಹಕ್ಕು ಯಾರಿಗಿದೆ? ನಿಮಗಿದೆ. ಅದನ್ನು ನೀವು ಮರಿಬಾರ್ದು. ಯೇಸು ಸ್ವಾಮಿ ಏನು ಕೇಳ್ತಾ ಇದ್ದಾನೆ? ಕಾಲ ಬಂದದೆ ನಿನ್ನ ಮಗನನ್ನು ನೀನೇನು ಮಾಡಬೇಕು? ಮಹಿಮೆ ಪಡಿಸು. ಯೇಸು ಸ್ವಾಮಿ ತಂದೆ ಅಂತ ಕೂಗಿದ್ದು, ಪ್ರಾರ್ಥನೆ ಮಾಡಿದ್ದೆಲ್ಲ ಶಿಷ್ಯರು ಯೇಸು ಸ್ವಾಮಿ ಹತ್ರ ದೇವರ ಹತ್ರ ಪ್ರಾರ್ಥನೆ ಮಾಡಿದ ಹಾಗಲ್ಲ. ಶಿಷ್ಯರು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು ಬೇರೆ, ಯೇಸು ತಂದೆ ಹತ್ರ ಪ್ರಾರ್ಥನೆ ಮಾಡಿದ ರೀತಿ ಬೇರೆ. ಯೇಸುವು ತಂದೆಯು ಇಬ್ಬರು ಸಮಾನರೇ. ಯಾಕಂದರೆ ಯೇಸು ಸ್ವಾಮಿನೇ ಹೇಳಿದ್ದಾನೆ. ಫಿಲಿಪ್ಪ ಬಂದು ಕೇಳ್ತಾನೆ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು ಅಂದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ನನ್ನನ್ನು ನೋಡಿದವನು ಯಾರನ್ನು ನೋಡಿದ್ದಾನೆ? ತಂದೆಯನ್ನು ನೋಡಿದ್ದಾನೆ. ಇಲ್ಲೇನು ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಯಾಕಂದರೆ ಯೇಸು ಆತನು ಆ ಕಾರ್ಯಗಳಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಆ ಒಂದು ಅನ್ಯೋನ್ಯತೆ ಯಾವ ಮಟ್ಟಕ್ಕಿದೆ ಅಂದರೆ, ಅದು ಒಬ್ಬರಿಗಿಂತ ಇನ್ನೊಬ್ಬರು ಶ್ರೇಷ್ಠರು ಅನ್ನೋ ಅರಿವಿನಲ್ಲ, ಸಮಾನರೇ ಆಗಿದ್ದರೂ ಅವರು ಮಾಡುವಂತಹ ಕಾರ್ಯ ವಿಧಾನಗಳು ವಿಭಿನ್ನವಾದದ್ದು. ಆದರೆ ಒಬ್ಬರು ಇನ್ನೊಬ್ಬರನ್ನ ಮಹಿಮೆ ಪಡಿಸುವಂಥದ್ದನ್ನು ಯೇಸು ಸ್ವಾಮಿಯ ಮುಖಾಂತರವಾಗಿ ನಾವು ಕಲ್ತ್ಕೊಳ್ಬೇಕು ಅನ್ನೋದನ್ನು ಯೇಸು ಸ್ವಾಮಿಯ ಜೀವಿತ ನಮಗೆ ತೋರಿಸುತ್ತೆ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ನಿನ್ನ ಮಗನನ್ನು ಏನು ಮಾಡಬೇಕು? ನೀನು ಮಹಿಮೆ ಪಡಿಸು. ಎಲ್ಲರೂ ಹೇಳಿ ಏನು ಪ್ರೇಯರ್ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ? ನಿನ್ನ ಮಗನನ್ನು. ಹಾಗಿದ್ರೆ ಯೇಸು ಸ್ವಾಮಿಯ ಮಹಿಮೆ ಎಲ್ಲಿದೆ? ಈ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ಮಗನನ್ನು ಮಹಿಮೆ ಪಡಿಸು ಅಂದರೆ, ದೇವರೇ, ನಾನು ಇನ್ನು ಕೆಲವೇ ದಿನಗಳಲ್ಲಿ ಶಿಲುಬೆಯಲ್ಲಿ ಸಾಯ್ಲಿಕ್ಕಿದ್ದೀನಿ, ಈ ಜನರುಗಳಿಗೋಸ್ಕರ ಪ್ರಾಣ ಕೊಡ್ಲಿಕ್ಕಿದ್ದೀನಿ. ಶಿಲುಬೆ ದೇವರ ಮಹಿಮೆಯನ್ನು ಪ್ರಕಟಪಡಿಸ್ತದೆ. ಆ ಶಿಲುಬೆ ಮನುಷ್ಯರ ದೃಷ್ಟಿಯಲ್ಲಿ ನೀವು ನೋಡೋದಾದರೆ ನೀವು ಮಾಡಿದಂಥ ಪಾಪಗಳನ್ನು ಬಹಿರಂಗ ಮಾಡ್ತು, ಅದು ಶಿಲುಬೆ. ಆದರೆ ದೇವರ ದೃಷ್ಟಿಯಲ್ಲಿ ಶಿಲುಬೆ ದೇವರ ಮಹಿಮೆಯನ್ನು ಪ್ರಕಟಿಸ್ತು. ಶಿಲುಬೆ ದೇವರ ಕೃಪೆಯನ್ನು ನಿಮಗೂ ನಮಗೂ ಕೊಡ್ತು. ಆ ಮಹಿಮೆ ಪಡಿಸಿದಂತಹ ಸ್ಥಳ ಯಾವುದಂದರೆ ಶಿಲುಬೆ. ಹಾಗಿದ್ರೆ ಆ ಶಿಲುಬೆಯಿಂದ ನಮಗೂ ನಿಮಗೂ ಏನು ಸಿಕ್ಕಿದೆ? 2ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಏನು ಮಾಡಬೇಕಂತೆ? ಅವನು ನಿತ್ಯ ಜೀವವನ್ನು ಏನು ಮಾಡಬೇಕಂತೆ? ಕೊಡಬೇಕು. ಯೇಸು ಸ್ವಾಮಿ ಪ್ರಾಣ ಕೊಟ್ಟು ರಕ್ತ ಸುರಿಸಿಲ್ಲ ಅಂದರೆ ನಿಮಗೆ ನಿತ್ಯ ಜೀವ ಕೊಡೋಕ್ಕಾಗಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಲಿಲ್ಲ ಅಂದರೆ ನಿಮ್ಮ ಪಾಪಗಳು ಪರಿಹಾರವಾಗ್ತಿರ್ಲಿಲ್ಲ. ಪಾಪ ಪರಿಹಾರ ಆಗಲಿಲ್ಲ ಅಂದರೆ ನಮಗೂ ನಿಮಗೂ ನಿತ್ಯ ಜೀವ ಇಲ್ಲ. ಹಾಗಿದ್ರೆ ಯೇಸು ಸ್ವಾಮಿ ಏನು ಪ್ರೇಯರ್ ಮಾಡ್ತಾ ಇದ್ದಾನೆ? ಯಾರನ್ನು ನೀನು ನನಗೆ ಕೊಟ್ಟಿದೆಯೋ ಅವರೆಲ್ಲರಿಗೆ ನಾನೇನು ಕೊಡಬೇಕಂತೆ? ನಿತ್ಯ ಜೀವವನ್ನು ಏನು ಮಾಡಬೇಕು? ಕೊಡಬೇಕು. ಸಾಮಾನ್ಯವಾಗಿ ಯೋಹಾನ 3:16 ಎಲ್ರಿಗೂ ಇಷ್ಟ. ಏನದು? ದೇವರು ಲೋಕದ ಮೇಲೆ. ಹಾಗಿದ್ರೆ ತಂದೆ ಲೋಕಕ್ಕೆ ಕೊಟ್ಟಂಥ ಗಿಫ್ಟ್ ಯಾವುದು? ಯೇಸು ಸ್ವಾಮಿ. ನಿಮಗೆ ಗೊತ್ತಾ, ತಂದೆ ದೇವರು ಯೇಸು ಸ್ವಾಮಿಗೆ ಗಿಫ್ಟ್ ಕೊಟ್ಟನು. ಯಾರನ್ನ? ನೋಡ್ರಿ, ಯಾರನ್ನ ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಈ ಚೇರಲ್ಲಿ, ಆಫ್ ಚೇರಲ್ಲಿ ಕುಳಿತಿದ್ದೀರಲ್ಲ,
ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಅರ್ಥ ಆಗ್ಬೇಕು ನಿಮಗೆ ಈ ವಾಕ್ಯ. ತಂದೆ ದೇವರು ಯಾರನ್ನ ಗಿಫ್ಟ್ ಆಗಿ ಕೊಟ್ನು? ಯೇಸು ಸ್ವಾಮಿಯನ್ನ ನಮಗೆ ಗಿಫ್ಟ್ ಆಗಿ ಕೊಟ್ನು. ಅದೇ ರೀತಿ ತಂದೆ ದೇವರು ಯೇಸು ಸ್ವಾಮಿಗೆ ಒಂದು ಗಿಫ್ಟ್ ಕೊಟ್ರು. ಪಾಪಿಯಾದಂಥ ಸುಜಿತನ್ನ, ಇಲ್ಲಿ ಕುಳಿತಿರುವಂಥ ನಿಮ್ಮ ಒಬ್ಬೊಬ್ಬರನ್ನ ಗಿಫ್ಟ್ ಆಗಿ ಕೊಟ್ನು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು. ಅವತ್ತು ಶಿಷ್ಯರುಗಳ ಬಗ್ಗೆ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದಯವಿಟ್ಟು ಪ್ರಾರ್ಥನೆಯಿಂದ ಈ ಮೆಸೇಜ್ನ ನೀವು ಕೇಳ್ರಿ, ಅವಾಗ ನಿಮ್ಮ ಬೆಳಕು ಸ್ವಲ್ಪ ಉದಯಿಸುತ್ತೆ. ನೀವೇನೋ ಬೇಸತ್ತು ಇವತ್ತು ಬೆಳಗ್ಗೆ ಕೂತ್ರೆ ದೇವ್ರಿಗೆ ಮಾತಾಡಲ್ಲ ನಿಮ್ಮ ಹತ್ರ. ಆದರೆ ಈ ವಾಕ್ಯ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಿಜವಾಗಲೂ ಇಲ್ಲಿ ನಡೀತಾ ಇರೋದೇನೆಂದರೆ, ದೇವರು, ತಂದೆ ದೇವರು ನನ್ನನ್ನು ನಿಮ್ಮನ್ನು ಈ ಚೇರ್ನಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬರುಗಳನ್ನು ಯಾರಿಗೆ ಗಿಫ್ಟ್ ಆಗಿ ಕೊಟ್ಟನಂತೆ? ಯೇಸು ಸ್ವಾಮಿಗೆ. ನೋಡ್ರಿ, ನಾನು ನಿಮ್ಗೆ ಹೇಳಿದ್ರು ಟ್ಯೂಬ್ಲೈಟ್ ಇನ್ನೂ ಹೊಳಿತಾನೇ ಇಲ್ಲ. ಏನು ಪಾಸ್ಟರ್ ಅದರ ಅರ್ಥ? ನಮ್ಮನ್ನು ಯೋಚನೆ ಮಾಡಿ ನೋಡ್ರಿ, ನಿಮ್ಮನ್ನು ಯಾರೋ ಒಬ್ಬರಿಗೆ ಗಿಫ್ಟ್ ಆಗಿ ಕೊಟ್ಟರು ಅಂದರೆ ಆ ಗಿಫ್ಟ್ಗೆ ಎಷ್ಟು ಬೆಲೆ ಇದೆ. ನನಗೆ ಈ ವಾಕ್ಯ ಭಾಳ ಈ ವಾರ ಸಂತೋಷ ಪಡಿಸ್ಬಿಡ್ತು. ಹೌದಲ್ವಾ? ನಮ್ಗೆ ಯಾರಾದರೂ ಒಬ್ರು ಗಿಫ್ಟ್ ಕೊಟ್ಟರೆ ಆ ಗಿಫ್ಟ್ ಎಷ್ಟು ಬೆಲೆ ಉಳ್ಳದ್ದು ಅಂತ ಎನಿಸ್ತೀವಿ. ಮತ್ತು ಯಾವ ವ್ಯಕ್ತಿಗೆ ಕೊಟ್ಟವೋ ಆ ವ್ಯಕ್ತಿ ಅಂಥವ್ರಿಗೆ ಗಿಫ್ಟ್ ಕೊಟ್ಟವಲ್ಲ ಅಂತ ಹೆಮ್ಮೆ. ಆದರೆ ಇಲ್ಲಿ ತಂದೆ ದೇವರು ನಿಮ್ಮನ್ನು ನಮ್ಮನ್ನು ಯಾರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ? ಯೇಸು ಸ್ವಾಮಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರನ್ನು ನೀನು ನನಗೆ ಕೊಟ್ಟಿಯೋ ಏನಂತೆ? ಹಲ್ಲೆಲೂಯಾ. ಅವರೆಲ್ಲರಿಗೂ ಏನು ಕೊಡಬೇಕಂತೆ? ಹಾಗಿದ್ರೆ ಯೇಸು ಸ್ವಾಮಿಗೆ ಅಧಿಕಾರ ಕೊಟ್ಟಿರೋದು ಏನಕ್ಕೆ ಗೊತ್ತಾ? ನಿತ್ಯ ಜೀವ ಕೊಡೋಕ್ಕೆ. ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಯೇಸು ಸ್ವಾಮಿಗೆ ಅಧಿಕಾರ ಕೊಟ್ಟಿದ್ದೇನಕ್ಕೆ? ನಿತ್ಯ ಜೀವ ಕೊಡೋಕ್ಕೆ. ಇವತ್ತು ನಮಗೂ ನಿಮಗೂ ಅಧಿಕಾರ ಕೊಟ್ಟರೆ ನಾವು ಮಿಸ್ಯೂಸ್ ಮಾಡೋದೇ ಜಾಸ್ತಿ. ಈ ವಾರದಲ್ಲಿ ಒಬ್ಬ ಸಹೋದರಿ ನನಗೆ ಹೇಳ್ತಾ ಇದ್ಲು ಫೋನ್ನಲ್ಲಿ ಮಾಡಿದಾಗ, ಪಾಸ್ಟ್ರೇ, ನಾನು ಮೊದಲನೇದಾಗಿ ರಕ್ಷಣೆ ಹೊಂದಾಗ ನಮ್ಮ ಚರ್ಚಲ್ಲಿ ಪಾಸ್ಟ್ರ್ ಮನೆಗೆ ಹೋಗ್ತಾ ಇದ್ದೆ. ಅವ್ರು ಯಾವಾಗಲೂ ಮುಸ್ರೆ ತಿಕ್ಸೋರು, ರೊಟ್ಟಿ ಮಾಡಿಸ್ತಾನೇ ಇರೋರು, ಗಂಟೆಗಟ್ಟಲೆ ದುಡಿತಾನೇ ಇದ್ದೆ, ರಾತ್ರಿ ಆದರೂ ಮಲಗಕ್ಕೆ ಬಿಡ್ತಿರ್ಲಿಲ್ಲ, ಪಾತ್ರೆ ತೊಳಿ ಅನ್ನೋರು. ಆದರೆ ತಪ್ಪಾಗಿ ಹೇಳ್ತಾ ಇಲ್ಲ, ಎಲ್ಲೋ ಒಂದು 2-3 ಸಹಾಯ ನಿಮ್ಮ ಹತ್ರ ಕೇಳಿದ್ದೀನಿ ನಾನು. ಯಾಕಂದರೆ ನನ್ನನ್ನು ಕಲಿಸಿದಂಥ ದೇವರ ಮನುಷ್ಯರುಗಳು ಆ ರೀತಿ ವಿಶ್ವಾಸಿಗಳನ್ನ ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳ್ಕೊಟ್ರು. ಆದರೆ ಬಹಳಷ್ಟು ಜನ ಅಧಿಕಾರ ಹೊಂದಿದವರು ಏನು ಮಾಡ್ತಾರೆ? ಮನೆಯಲ್ಲಿರುವಂಥ ಮಕ್ಕಳುಗಳನ್ನು ಏನು ಮಾಡ್ತಾರೆ? ದುರ್ಬಳಕೆ ಮಾಡ್ತಾರೆ. ನಾವೊಂದು ಪಕ್ಕದ ಮನೇಲಿ ಒಬ್ಬರು ಮನೇಲಿದ್ವಿ. ಅವ್ರ ಮನೇಲಿರುವಂಥ ಅವ್ರ ಮಕ್ಕಳು ಯಾವಾಗಲೂ ಬುಕ್ಸ್ ಹಿಡ್ಕೊಂಡು ಹೋದವರು. ಅವ್ರ ಮನೇಲಿ ಇನ್ನೊಬ್ಬ ಅನಾಥ ಹುಡುಗ ಇದ್ದ. ಅವನು ಮಾತ್ರ ಬೆಳಗ್ಗೆ ಎದ್ದರೆ ಅಂಗಡಿಗೆ ಹೋಗ್ತಿದ್ದ, ದುಡಿತಿದ್ದ, ಸಾಯಂಕಾಲ ಬರ್ತಿದ್ದ, ಬುಕ್ಕೇ ಹಿಡಿತಿರ್ಲಿಲ್ಲ. ಅವನು ನಮ್ಮ ಮನೇಲಿ ಇರಿಸ್ಕೊಂಡು ಮಗ ಅಂತ ಹೇಳ್ತಿದ್ರು ಅಷ್ಟೇ. ಆದರೆ ಅವನ ಅಧಿಕಾರವನ್ನು ಆ ಹುಡುಗ ಪಾಪ ಅವನ ಹಾಸ್ಟ್ಲಿಗೆ ಹಾಕಿದರೆ ಪಾಪ ಕಷ್ಟಪಡ್ತಿರ್ಲಿಲ್ವೇನೋ. ಯಾಕಂದರೆ ಇವತ್ತು ಅಧಿಕಾರವನ್ನು ದುರ್ಬಳಕೆ ಮಾಡುವಂಥ ಜನರು. ಆದರೆ ಯೇಸು ಸ್ವಾಮಿ ಹಾಗಲ್ಲ. ತಂದೆ ದೇವರು ಕೊಟ್ಟಂಥ ಅಧಿಕಾರವನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವವನ್ನು ಅವರಿಗೆ ಕೊಡಬೇಕೆಂದು ಏನು ಮಾಡಿನು? ಕೊಟ್ಟಿನು. ಯೋಚನೆ ಮಾಡಿ ನೋಡ್ರಿ. ಮತ್ತು ಈ ವಾರದಲ್ಲಿ ನನಗೆ ಬಹಳ ಹಿಡಿಸ್ತು ಒಂದು ವಾಕ್ಯ. ಯೇಸು ಸ್ವಾಮಿ ಕುರಿಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಕುರಿಗಳಿಗೆ ನಾನೇನು ಕೊಡ್ತೇನೆ? ಜೀವ ಕೊಡ್ತೀನಿ. 28ನೇ ವಾಕ್ಯದಲ್ಲಿ 10:28 ಅವುಗಳಿಗೆ ನಿತ್ಯ ಜೀವವನ್ನು ಕೊಡ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. 29ನೇ ವಾಕ್ಯದಲ್ಲಿ ನನ್ನ ಕೈಯೊಳಗಿಂದ ಕಸಕೊಳ್ಳರು, ನನ್ನ ತಂದೆ ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ಏನಂತೆ? ಎಲ್ಲರೂ ಹೇಳಿ, ಎಲ್ಲದಕ್ಕಿಂತ ಏನಂತೆ? ಹಲ್ಲೆಲೂಯಾ. ಇದನ್ನ ಯೇಸು ಸ್ವಾಮಿ ಹೇಳ್ತಾ ಇರೋದು. ಯೋಚನೆ ಮಾಡಿ ನೋಡ್ರಿ, ನೀವು ಕೊಡೋ ಕಾಣಿಕೆಗಿಂತ, ನೀವು ಹಾಕುವಂಥ ದಶಮ ಭಾಗಕ್ಕಿಂತ ಯೇಸು ಸ್ವಾಮಿ ತಂದೆ ಹತ್ರ ಮಾತಾಡುವಾಗ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಅವನು ಭಾನುವಾರ ಬರ್ತಾನಲ್ಲ ಆಲಯಕ್ಕೆ, ಅವನು ತಂದೆ ನೀನು ನನಗೆ ಕೊಟ್ಟಿದ್ದು ಎಲ್ಲದಕ್ಕಿಂತ ಏನು ದೊಡ್ಡದು. ಈ ವಾರದಲ್ಲಿ ನಾನು ಬಹಳ ಇಷ್ಟಪಡಿಸಿದಂಥ ಒಂದು ವಾಕ್ಯ ಇದು. ಯಾಕಂದರೆ ಯೋಚನೆ ಮಾಡಿ ನೋಡ್ರಿ, ನಾನು ಕೂಡ ಯೋಚನೆ ಮಾಡಿದೆ. ಪ್ರತಿ ತಿಂಗಳಿಗೆ ನನ್ನ 2-3 ವಾರ ಕರೀತಾರೆ ಯೂಟ್ಯೂಬ್ ಮೆಸೇಜ್ಗಳನ್ನ ನೋಡುವಂಥವ್ರು. ಇದನ್ನು ಹೆಮ್ಮೆಗಾಗಿ ಹೇಳ್ತಾ ಇಲ್ಲ, ಆದರೆ ಪ್ರತಿ ತಿಂಗಳು ನಾನು ಅವ್ರಿಗೆ ಹೇಳುವಂಥ ನನ್ನ ಕರೆಯೋರಿಗೆ ಒಂದು ಮಾತು ಹೇಳ್ತೀನಿ. ನನಗೆ ಭಾನುವಾರ ಕೊಟ್ಟಿರುವಂತಹ ಸಂಸ್ಥಾನದ ಸಭೆಯ ಮಕ್ಕಳು ನನಗೆ ದೇವರು ಕೊಟ್ಟಿದ್ದು ಎಲ್ಲದಕ್ಕಿಂತ ದೊಡ್ಡದು. ಈ ಅರಿವಿನಲ್ಲೇ ನಾನು ಯಾವಾಗಾದರೂ 2 ತಿಂಗಳಿಗೋ ಒಂದು ಸರಿ ಹೋಗ್ಲಿಕ್ಕೆ ಯೋಚನೆ ಮಾಡೋದೇ ವಿನಾ, ಯಾಕಂದರೆ ನನಗೆ ಅರಿವಿದೆ, ತಂದೆ ನನಗೆ ಕೊಟ್ಟಂತಹ ನೀವು ಪ್ರತಿಯೊಬ್ಬರು ಬಹಳ ಬೆಲೆ ಬಾಳದವರು.
ಇದನ್ನು ನಾನು ಧೈರ್ಯವಾಗಿ ಹೇಳ್ತೀನಿ. ನಾನು ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಹೆಮ್ಮೆಗಾಗಿ ಇದನ್ನು ಹೇಳ್ತಾ ಇಲ್ಲ. ಯಾಕಂದರೆ ನಮಗೊಬ್ಬೊಬ್ಬರಿಗೂ ನಿಮಗೆ ಅರಿವಿದೆಯಾ? ನಿಮಗೆ ದೇವರು ಕೊಟ್ಟಿರೋ ನಿಮ್ಮ ಮಕ್ಕಳು ಭಾಳ ದೊಡ್ಡದು ಅನ್ನೋ ಅರಿವಿದೆಯಾ? ನಿಮಗೆ ಕೊಟ್ಟಿರುವಂತಹ ಕೆಲಸ, ನಿಮಗೆ ಕೊಟ್ಟಿರುವಂತಹ ಮನೆ, ನಿಮಗೆ ಕೊಟ್ಟಿರುವಂಥ ಪ್ರತಿಯೊಂದದ್ದು ಕೂಡ ಎಷ್ಟು ವ್ಯಾಲ್ಯೂ ಇರೋದು ಅನ್ನೋ ಅರಿವು ನಮಗಿದ್ದಿದ್ರೆ ನಾವು ಅದನ್ನು ನೋಡೋ ರೀತಿ, ಬಳಸೋ ರೀತಿ, ನಾವು ಅದಕ್ಕೆ ನಡ್ಕೊಳ್ಳೋ ರೀತಿ ಏನಾಗುತ್ತೆ? ವ್ಯತ್ಯಾಸ ಆಗುತ್ತೆ. ಆದರೆ ನಾವೇನು ಹೇಳ್ತೀವಿ? ನಮ್ಮ ಕೆಲಸನ ಮಕ್ಕಳ ಜೀವನನ ಯೇಸು ಸ್ವಾಮಿ ಹಂಗೆ ಹೇಳಲಿಲ್ಲ. ನನಗೆ ತಂದೆ ಕೊಟ್ಟದ್ದೆಲ್ಲ ಏನಂತೆ, ಇವತ್ತು ಬೆಳಗ್ಗೆ ನಿಮಗೂ ನನಗೂ ಈ ವಾಕ್ಯ ಅರ್ಥ ಆಗಬೇಕು. ಯಾಕಂದರೆ ನಮ್ಮ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದು, ತಂದೆ ನಮಗೆ ಕೊಟ್ಟಿದ್ದು. ನಿಮ್ಮಲ್ಲಿ ಅನೇಕರು ನಿಮಗೆ ಅನುಕೂಲ ಆದರೆ ನೀವು ಭಾನುವಾರ ಬರ್ತೀರಾ, ನಿಮಗೆ ಹುಷಾರಿದ್ದರೆ ಬರ್ತೀರಾ, ನಿಮಗೆ ಸಾಧ್ಯವಾದರೆ ನಿಮಗೆ ಭಾನುವಾರ ಚರ್ಚು ನಿಮಗೆ ಆಪ್ಷನ್. ಆದರೆ ನಿಮ್ಮ ಪಾಸ್ಟ್ರಿಗೆ ಚರ್ಚು ಆಪ್ಷನ್ ಅಲ್ಲ. ತಂದೆ ದೇವರು ನನಗೆ ಕೊಟ್ಟದ್ದು. ನಿಮಗೆ ಅನಿಸಿದೆಯಾ ಈ ಚರ್ಚ್ ದೇವರು ನನಗೆ ಕೊಟ್ಟಿದ್ದು? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಈ ಭಾನುವಾರ ನಾನು ಬರಬೇಕು, ಯಾಕೆ? ಇದು ನನಗೆ ಕೊಟ್ಟಿದ್ದು ದೇವರು. ಆ ಅರಿವು ದೇವರು ನನಗೆ ಕೊಟ್ಟಿದ್ದು, ನಾನು ಇಲ್ಲಿಗೆ ಮೀಸಲಾದವನು ಅನ್ನೋ ಅರಿವು ನಮಗಿದ್ರೆ ನಮ್ಮನ್ನು ಯಾರೂ ಪಂಪ್ ಹೊಡೆದು ಹೇಳಬೇಕಾದ ಅಗತ್ಯ ಇಲ್ಲ. ನನಗೆ ಗೊತ್ತಾಗುತ್ತೆ, ಐ ಬಿಲಾಂಗ್ ಟು ಹಿಯರ್, ನಾನು ಇಲ್ಲಿಗೆ ಸೇರಿದವನು. ನಾನು ಅದಕ್ಕೆ ಬಹಳಷ್ಟು ಜನ ಯೂಟ್ಯೂಬ್ ಮೆಸೇಜ್ ನೋಡೋರು ನನ್ನ ಹತ್ರ ಫೋನ್ ಮಾಡಿ ಕೇಳ್ತಾರೆ, ಫಾಸ್ಟೇ ನಿಮ್ಮ ಥರ ಮೆಸೇಜ್ ಕೊಡೋರು, ನಿಮ್ಮ ಥರ ವಾಕ್ಯ ಹೇಳೋರೆಲ್ಲ ನಮ್ಗೆ ಇದ್ದಿದ್ದರೆ ಒಳ್ಳೇದಾಯಿತು. ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ಯೂಟ್ಯೂಬ್ ಮೆಸೇಜ್ ಕೇಳೋದು ನಿನಗೆ ಒಳ್ಳೇದೇ, ಆದರೆ ನಿನ್ನ ಪ್ರಸಂಗಿ ನಾನಲ್ಲ. ನಿಮ್ಮ ಪಾಸ್ಟ್ರು ಯಾವ ಚರ್ಚಲ್ಲಿ ನಿನಗೆ ವಾಕ್ಯ ಹೇಳ್ತಿದ್ದಾರೋ ಅವ್ರಿಗೊಂದು ವೇಳೆ ನಂತರ ಪ್ರಸಂಗ ಮಾಡೋಕ್ಕೆ ಕಲೆ ಇಲ್ಲದೆ ಇರ್ಬೋದು, ಪುಸ್ತಕಗಳನ್ನು ಓದಲಿಕ್ಕಾಗದೆ ಇರ್ಬೋದು, ಆದರೆ ಅವರು ಸತ್ಯವಂತರಾಗಿದ್ದರೆ, ನಂಬಿಗಸ್ತರಾಗಿದ್ದರೆ ನೀನು ಆ ಚರ್ಚ್ಗೆ ಯೋಗ್ಯನಾಗಿ ನಡ್ಕೋಬೇಕು ಅಂತಲೇ ಹೇಳಿದ್ದೇವೆ ವಿನಾ ಯಾವುದೇ ಬೇರೆ ಚರ್ಚ್ ವಿಶ್ವಾಸಿಗಳ ಹತ್ರ ಇಲ್ಲಿ ನನ್ನ ಸೇವೆಗೆ, ಟಿ ವಿಗೆ, ನೀನು ಯೂಟ್ಯೂಬ್ಗೆ ಕಾಸಾಕು ಅಂತ ನಾನು ಇವತ್ತುವರೆಗೂ ಕೇಳಿಲ್ಲ. ಧೈರ್ಯವಾಗಿ ಹೇಳ್ತೀನಿ. ಯಾಕಂದರೆ ನಿಮ್ಮ ಸ್ಥಳೀಯ ಸಭೆಯಲ್ಲಿ ಸೇವೆ ಮಾಡುವಂತಹ ಸೇವಕರುಗಳು ತ್ಯಾಗವಾಗಿ ಮಾಡ್ತಿರ್ತಾರೆ. ಅದಕ್ಕೆ ಆ ಲೋಕಲ್ ಚರ್ಚ್ಗೆ ನೀನು ಕಮಿಟ್ ಆಗಿರಬೇಕು. ಯೂಟ್ಯೂಬ್ ಮೆಸೇಜ್ ಅವರು ಇವರು ಎಲ್ಲರೂ ಒಳ್ಳೆಯವರೇ ಇರ್ಬೋದು, ಆದರೆ ಅವರುಗಳೆಲ್ಲ ನಿನಗೆ ಪ್ರಾಣ ಕೊಡುವಂತೆ ಪ್ರಾರ್ಥನೆ ಮಾಡೋರು, ಅವರುಗಳೆಲ್ಲ ನಿಮಗೋಸ್ಕರ ಪ್ರಲಾಪಿಸುವವರು. ಒಂದು ವೇಳೆ ಅವ್ರಿಗೆ ಒಳ್ಳೆ ಪ್ರಸಂಗ ಮಾಡಲಿಕ್ಕೆ ಆಗದೆ ಇರ್ಬೋದು, ಆದರೆ ಪ್ರಾರ್ಥನೆ ಮಾಡೋ ಜವಾಬ್ದಾರಿ ನಿಮಗಿದೆ. ನೀವು ಯಾವುದಕ್ಕೆ ಲೆಕ್ಕ ಕೊಡಬೇಕಂದ್ರೆ ಈ ಸಭೆಗೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಕೂಡ ಊರಲ್ಲೆಲ್ಲ ಹೋಗಿ ಪ್ರಸಂಗ ಮಾಡಿ ಬರಬಾರ್ದು, ಆದರೆ ಅಲ್ಲಿರೋ ಜನರಿಗೆ ಗದರೋದಕ್ಕಿಂತ ನಿಮಗೆ ಯಾಕೆ ಹೆಚ್ಚು ಗದರ್ತೀನಿ ಅಂದರೆ, ಒಂದು ದಿವಸ ನ್ಯಾಯ ತೀರ್ಪಿನಲ್ಲಿ ಆ ಜನರ ಬಗ್ಗೆ ಅಲ್ಲ ನಾನು ಲೆಕ್ಕ ಕೊಡಬೇಕಾಗಿರೋದು, ನಿಮ್ಮ ಒಬ್ಬೊಬ್ಬರ ಬಗ್ಗೆ ಲೆಕ್ಕ ಕೊಡಬೇಕು. ಅದು ನೆನೆಸುವಾಗ ನನಗೆ ಭಯ ಆಗುತ್ತೆ. ನಾನು ಒಂದು ದಿವಸ ನಿತ್ಯತೆಯಲ್ಲಿ, ಯಾಕಂದರೆ ತಂದೆ ನನಗೆ ಕೊಟ್ಟದ್ದು. ಹಾಗಿದ್ರೆ ದೇವರು ನೀವು ತಿಳಿದಷ್ಟು ಯೇಸು ಸ್ವಾಮಿ ಇವತ್ತು ನಮಗೇನು ಕಲಿಸ್ತಾ ಇದ್ದಾನೆ? ಮೊದಲನೇದಾಗಿ ಯೇಸು ಸ್ವಾಮಿ ನಮಗೆ ಕಲಿಸ್ತಾ ಇರುವಂತಹ ವಿಷಯ, ದೇವರನ್ನು ತಿಳಿದಷ್ಟು ನೀವೇನು ಮಾಡ್ತೀರಾ? ಆತನನ್ನು ಏನು ಮಾಡ್ತೀರಾ? ಮಹಿಮೆ ಪಡಿಸ್ತೀರಾ. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕು, ದೇವರನ್ನು ನೀವು ತಿಳಿದಿದ್ದೀರಾ ಅನ್ನೋದಕ್ಕೆ ಒಂದೇ ಒಂದು ಗುರುತೇನು? ನೀವು ದೇವರನ್ನು ತಿಳಿದ್ರೆ ಯಾರನ್ನ ಮಹಿಮೆ ಪಡಿಸ್ತೀರಾ? ದೇವರನ್ನೇ ಮಹಿಮೆ ಪಡಿಸ್ತೀರಾ. ಪಾಸ್ಟರನ್ನ ಮಹಿಮೆ ಪಡಿಸಲ್ಲ, ವ್ಯಕ್ತಿಗಳನ್ನು ಮಹಿಮೆ ಪಡಿಸಲ್ಲ. ಯಾರನ್ನ ಮಹಿಮೆ ಪಡಿಸೋದನ್ನ ಹೆಚ್ಚು ನೀವು ಕಲ್ತ್ಕೊಳ್ತೀರಾ? ದೇವರನ್ನು ನೀವೇನು ಮಾಡಬೇಕು? ಮಹಿಮೆ ಪಡಿಸ್ಬೇಕು. ರೋಮ 1:21 ಅನ್ಯ ಜನರುಗಳಿಗೆ ಆ ಅರಿವಿಲ್ಲ. ಚರ್ಚಿಗೆ ಬರೋ ನಿಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಅನ್ಯ ಜನರು 1:21 ಹೇಳುತ್ತಾರೆ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವ್ರೇನು ಮಾಡಲಿಲ್ಲ, ದೇವರನ್ನು ಅವ್ರೇನು ಮಾಡಲಿಲ್ಲ, ಆತನನ್ನು ದೇವರೆಂದು ಏನು ಮಾಡಲಿಲ್ವಂತೆ, ಅವರು ಘನಪಡಿಸ್ಲಿಲ್ಲ. ಅದಕ್ಕೆ ಅವರಿಗೆ ವ್ಯಾಪಾರ, ದುಡ್ಡು, ಅದು ಇದೆ, ಅದೇ ಜೀವನ ಅವರಿಗೆ. ಆದರೆ ದೇವರ ಮಕ್ಕಳಿಗೆ ಯಾವುದು ಜೀವನ ಅಂದರೆ, ದೇವರನ್ನು ತಿಳಿದಷ್ಟು ಯಾರನ್ನ ಮಹಿಮೆ ಪಡಿಸ್ತಾನೆ? ಅವನು ದೇವರನ್ನು ಮಹಿಮೆ ಪಡಿಸ್ತಾನೆ. ಆದರೆ ಯೋಚನೆ ಮಾಡಿ ನೋಡ್ರಿ, ನಾವು ಮಾಡೋದು, ದೇವರೇ ನನ್ನ ಸೇವೆ ದೊಡ್ಡದಾಗಿ ಮಾಡು, ಸಂಸ್ಥಾನ ದೊಡ್ಡದಾಗಲಿ, ವ್ಯಾಪಾರ ದೊಡ್ಡದಾಗಲಿ, ದೇವರೇ
ನನ್ನ ಮಕ್ಕಳನ್ನು ಆಶೀರ್ವದಿಸು ದೇವ್ರೆ, ವರಗಳನ್ನ ಕೊಡು ದೇವ್ರೆ. ಯಾಕೆ? ಸ್ವಲ್ಪ ದಿನ ಆದಮೇಲೆ ನಾನೊಂದು ಸ್ವಲ್ಪ ದೊಡ್ಡವನಾಯ್ತೀನಿ. ಯಥಾರ್ಥವಾಗಿ ಒಪ್ಕೊಳ್ರಿ. ಅದೆಲ್ಲ ಯಾಕೆ ಬೆಳಿಬೇಕು ಅಂತ ನಾವು ಪ್ರೇಯರ್ ಮಾಡ್ತಾ ಇರೋದು? ಎದೆ ಮೇಲೆ ಕೈ ಇಟ್ಟು ಹೇಳಿ. ನನಗೆ ಅನೇಕ ಸರಿ ಅನಿಸಿದೆ, ಓ ಹಾಡುಗಳು, ಪುಸ್ತಕ ಎಲ್ಲ ಆಶೀರ್ವದಿಸು ದೇವ್ರೆ. ಅಲ್ಲಲ್ಲಲ್ಲಲ್ಲ ಒಂದೊಂದು ಮಾತು ಬರುತ್ತೆ, ಓ ಸಾಯೋದ್ರೊಳಗಡೆ ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಬರೆದಿದ್ದಾರೆ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಅದಕ್ಕೆ ಈ ವಾಕ್ಯ ಭಾಗದಲ್ಲಿ ಇವತ್ತು ಈ ವಾರದಲ್ಲಿ ದೇವರು ನನ್ನನ್ನು ಎಚ್ಚರಿಸಿದ್ದೇನೆಂದರೆ, ಆ ಸ್ವಾರ್ಥವನ್ನು, ನಮ್ಮ ಉತ್ತರ ಯಾಕೆ ನಮ್ಮ ಲೈಫ್ನಲ್ಲಿ ತಡ ಆಗ್ತಾ ಇರೋದು ಗೊತ್ತಾ? ನಾವು ಅನೇಕ ಜನರು ಪ್ರೇಯರ್ ಮಾಡ್ತಾ ಇದ್ದೀವಿ, ಯಾಕೆ ದೇವರು ಅನೇಕರ ಪ್ರಾರ್ಥನೆಗೆ ಉತ್ತರ ಕೊಡಲ್ಲ? ಸಿಂಪಲ್, ಉತ್ತರ ಕೊಟ್ಟರೆ ಮಹಿಮೆ ಯಾರಿಗೆ ಹೋಗಲ್ಲ? ಯಾರಿಗೆ ಗೊತ್ತಿದೆ ಅದು? ಉತ್ತರ ಕೊಟ್ಟರೆ ಯಾರಿಗೆ ಮಹಿಮೆ ಹೋಗಲ್ಲ? ದೇವ್ರಿಗೆ ನಿನ್ನ ವ್ಯಾಪಾರ ಅಭಿವೃದ್ಧಿ ಆದರೆ ದೇವ್ರ ಸೇವೆ ಏನು ಅಭಿವೃದ್ಧಿ ಆಗುತ್ತೆ? ದೇವ್ರು ನಿನಗೆ ಯಾಕೆ ಹಣ ಕೊಡಬೇಕು? ಇವನಿಗೆ ಹಣ ಕೊಟ್ಟರೆ ಇವನು ದಶಮಾಂಶಗಳಲ್ಲಿ ನಂಬಿಗಸ್ತನಾಗಿದ್ದು ಇದ್ರ ಮುಖಾಂತರವಾಗಿ ಕೆಲವು ಸೇವೆಗಳು ಬೆಳೆಯುತ್ತಾ, ಕೆಲವರು ದೇವರ ರಾಜ್ಯಕ್ಕೆ ಉಪಯೋಗ ಆಗುತ್ತಾ, ಆ ಅರಿವಿನಲ್ಲಿ ಒಬ್ಬ ಆದಾಗ ಮಾತ್ರನೇ ದೇವರು ಅವನಿಗೆ ನಂಬಿ ಹಣ ಕೊಡೋದು. ಆದರೆ ಅವನಿಗೆ ಚೆನ್ನಾಗಿ ಗೊತ್ತು, ಅವನಿಗೆ ಬಂಡವಾಳ ದುಡ್ಡು ಬಂದರೆ ಅವನು ಅದನ್ನ ಹೆಂಗೆ ಮತ್ತೆ ತಿರುಗಿಸಿ ದೊಡ್ಡದಾಗಿ ಆಗೋಣ ಅನ್ನೋದನ್ನ ಯೋಚನೆ ಮಾಡ್ತೇನೆ ವಿನ ದೇವರ ರಾಜ್ಯದ ಬಗ್ಗೆ ಅವನಿಗೇನಿಲ್ಲ. ದೇವರ ಮಹಿಮೆ ಅವನಿಗೆ ಬೇಕಾಗೇನೇ ಇಲ್ಲ. ಹೆಸರಿಗೆ ಮಾತ್ರ ಹೇಳೋದು, ಪ್ರಾರ್ಥನೆ ಮಾಡ್ರಿ ಹಂಗಾಗ್ಬೇಕು ನಾನು, ಪ್ರಾರ್ಥನೆ ಮಾಡ್ರಿ ಹಿಂಗಾಗ್ಬೇಕು ನಾನು. ಸ್ವಲ್ಪ ನಿಮ್ಮನ್ನೇ ನೀವು ಚಿವುಟ್ ನೋಡ್ರಿ, ಏನಕ್ಕಾಗಬೇಕು ಅದು? ಹಾಗಿದ್ರೆ ಇವತ್ತು ನೀವು ಒಂದು ವಿಷಯನ ಹೇಳ್ಬೇಕು, ಏನು ಗೊತ್ತಾ? ದೇವರೇ, ಆ ಸ್ವಾರ್ಥವನ್ನು ಕೂಡ ನನ್ನಿಂದ ತೆಗೆದುಹಾಕಿ ನಿನ್ನ ಮಹಿಮೆಗಾಗಿ ಆಶೀರ್ವದಿಸಪ್ಪ. ನಿನ್ನ ಮಹಿಮೆಗಾಗಿ ಕೇಳ್ತಾ ಇದ್ದೀನಿ ದೇವರೇ. ಈ ಪುಸ್ತಕವನ್ನು ನೀನು ಆಶೀರ್ವದಿಸಿದ್ರೆ ದೇವರೇ, ಅದು ನಿನ್ನ ಮಹಿಮೆಯನ್ನು ಉಂಟು ಮಾಡಲಿ ದೇವರೇ. ಒಂದು ವೇಳೆ ಆ ಪುಸ್ತಕ ಸೇಲಾಗಿ ನನಗೆ ದುಡ್ಡು ಬರುತ್ತೋ ಇಲ್ವೋ ಅದಕ್ಕಲ್ಲ ದೇವರೇ, ಈ ಪುಸ್ತಕ ಅನೇಕ ಜನರನ್ನು ಮುಟ್ಟಿ ಅದು ದೇವರೇ ನಿನ್ನ ಮಹಿಮೆಯನ್ನು ಪಡಿಸಲಿ ಅಂತ ನಾನು ಶುದ್ಧ ಮಾಡಿಕೊಂಡಷ್ಟು ನನ್ನ ಪ್ರಕಾರ ನಾನು 100% ನಂಬ್ತೀನಿ ದೇವರು ನನಗೆ ಪುಸ್ತಕ ಮಾಡ್ಲಿಕ್ಕೆ ಪ್ರಿಂಟ್ ಮಾಡುವಂಥ ಹಣ ಕೊಡ್ತಾನೆ. ಯಾವಾಗ ಆ ಉದ್ದೇಶ, ನೀವು ಬೇಕಿದ್ರೆ ಈ ಲೈನ್ನ ನೀವು ಬರ್ಕೊಳ್ರಿ, ಒಂದು ವಾಕ್ಯ ಓದಿ ಆಮೇಲೆ ಬರ್ಕೊಳ್ರಿ. ಯೇಸು ಸ್ವಾಮಿಯ ಆಸೆ ಏನು? ಯೋಹಾನ 17ನೇ ಅಧ್ಯಾಯ 1ನೇ ವಾಕ್ಯ ನಿಧಾನಕ್ಕೆ ಓದಿ. ಯೋಹಾನ 17, ಅಲ್ಲೇ ಇರಿ, ಅಲ್ಲೇ ಇವತ್ತು ಆ ವಾಕ್ಯದಲ್ಲೇ 1ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾನೆ? ಆಡಿದ ಮೇಲೆ ಹೌದು, ಕಾಲ ಬಂದದೆ, ಎಲ್ರು ಹೇಳಿ, ಆಗ ನಿನ್ನ ಮಗನನ್ನ ಏನ್ ಮಾಡ್ಬೇಕು? ಮಹಿಮೆ ಪಡಿಸು. ಆಗ, ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ರಿ, ಆಗ. ಯಾಕೆ ನನ್ನ ಮೇಲೆ ಕೋಪಗೊಂಡ್ರು ಪರವಾಗಿಲ್ಲ, ಯಾಕೆ ಆಗ? ಆಗ ಏನ್ ನಡೆಯುತ್ತಂದ್ರೆ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರೇಯರ್ ಕೂಡ ಕೇಳ್ರಿ, ಯಾಕೆ ನನ್ನನ್ನು ಮಗನಾಗಿ ನೀನು ಮಹಿಮೆ ಪಡಿಸ್ಬೇಕು ದೇವ್ರೆ? ಆಗ ಮಗ ಯಾರನ್ನ ಮಹಿಮೆ ಪಡಿಸ್ತಾನೆ? ನಾನು ಶಿಲುಬೆಯಲ್ಲಿ ಹೋಗುವಾಗ ನನಗೆ ನೀನು ಬಲ ಕೊಡಬೇಕು, ನಾನು ಪ್ರಾಣ ಕೊಡ್ತೀನಿ ಜನರಿಗೋಸ್ಕರ, ಯಾಕಂದ್ರೆ ಅದರ ಮೂಲಕವಾಗಿ ತಂದೆ ದೇವರೇ ನೀನು ಮಹಿಮೆ ಹೊಂತೀಯ. ನೋಡ್ರಿ, ಇವತ್ತು ಆ ಒಂದು ಬಯಕೆಯಿಂದ ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ಮಾಡಿದರೆ ನಾನು ನಿಶ್ಚಯವಾಗಿ ಹೇಳ್ತೀನಿ ನಮ್ಮ ಸಭೆಗಳಲ್ಲೂ ಜೀವನ ಬಂದಿರೋದು. ಆ ಮಹಿಮೆಗಾಗಿ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನಾನು ಹೇಳ್ತೀನಿ ನಿಮ್ಮ ಮನೆಗಳಲ್ಲಿ ಅದ್ಭುತ ಆಗಿರೋದು. ಆದರೆ 100ಕ್ಕೆ 99% ನಮ್ಗೆ ಆಸೆ ಏನಂದರೆ, ನಮಗೀ ಕಾರ್ಯ ಆದಮೇಲೆ ಎಲ್ಲೋ ಒಂದು ಕಡೆ ಇದು ನನ್ನಿಂದ ಆಯಿತು, ನಾನು ಪ್ರಯಾಸ ಪಟ್ಟೆ, ನಾನು ಹಗಲು ರಾತ್ರಿ ದುಡ್ದೆ, ಈ ಕಸಗಳನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದನೇ ನಮ್ಮ ಪ್ರಾರ್ಥನೆಗೆ ಸರಿಯಾಗಿ ಉತ್ತರ ಸಿಕ್ಕಿಲ್ಲ. ನೋಡ್ರಿ, ಈ ಲೈನ್ನ ನೀವು ಬರ್ಕೊಳ್ರಿ. ಪ್ರಾರ್ಥನೆಗೆ ಪ್ರತ್ಯುತ್ತರ ಸಿಗುವುದು, ಬರ್ಕೊಳ್ರಿ, ಪ್ರಾರ್ಥನೆಗೆ ಪ್ರತ್ಯುತ್ತರ ಸಿಗುವುದು ನಿಮ್ಮ ಉದ್ದೇಶಗಳು ಪವಿತ್ರವಾದಾಗ. ಯಾವಾಗ ಸಿಗುತ್ತೆ? ನಿಮ್ಮ ಉದ್ದೇಶಗಳು ಏನಾಗಿರಬೇಕು? ಪವಿತ್ರವಾಗಬೇಕು, ಶುದ್ಧವಾಗಬೇಕು. ನೀವು ಅದಕ್ಕೆ ಕೇಳಿದ್ರೆ, ಅದಕ್ಕೆ ಶಕೀನಾ ಮಗಳು, ಆ ಮಗಳಿಗೆ ನಾವು ದೇವರ ಪ್ರಾರ್ಥನೆಯನ್ನು ಕೇಳಿ ಅವಳಿಗೆ ಕ್ಯಾನ್ಸರ್ ವಾಸಿ ಆಗಿದ ತಕ್ಷಣ ಎಲ್ಲರೂ ಅದಕ್ಕೆ ವಿಡಿಯೋ ಮಾಡಿ ಅದು ಮಾಡಿ ಇದು ಮಾಡಿ ಅಂದರು.
ಅವಳಿಗೆ ಕಳಿಸಿದಂಥ ಮೊದಲನೇ ಮಾತು ನಾನು ಶೆಕಿನಾಗೆ, ಶೆಕಿನಾ, ದೇವರು ನಿನಗೆ ಕ್ಯಾನ್ಸರ್ ವಾಸಿ ಮಾಡಿದರೆ ನಿನ್ನ ಆರೋಗ್ಯ ದೇವರನ್ನ ಮಹಿಮೆ ಪಡಿಸ್ಬೇಕು, ನಿನ್ನ ಉಳಿದಿರುವಂಥ ಕಾಲಗಳು ದೇವರನ್ನ ಮಹಿಮೆ ಪಡಿಸ್ಬೇಕು, ನಿನ್ನ ಆರೋಗ್ಯ ದೇವರ ಸೇವೆಗಾಗಿ ಬಳಸಲ್ಪಡಬೇಕು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದೇವರು ನಿಮ್ಗೆ ಯಾಕೆ ಆರೋಗ್ಯವನ್ನು ಸೌಖ್ಯವನ್ನು ಕೊಡಬೇಕು? ನಾನು ತಾಳ್ಮೆಯಿಂದ ಹೇಳ್ತೀನಿ. ಒಂದು ವೇಳೆ ಇವತ್ತು ಎಲ್ಲಮ್ಮ ಕೂಡ ಸೇರಿ ಹೇಳ್ತಾ ಇದ್ದೀನಿ, ಅವ್ರ ವಾಕ್ಯ ಕೇಳ್ತಿದ್ರೆ, ದೇವರು ಆರೋಗ್ಯವನ್ನು ಯಾಕೆ ಕೊಡಬೇಕು? ಆ ಆರೋಗ್ಯ ದೇವರ ಸೇವೆಗೆ ಉಪಯೋಗ ಆಗಬೇಕು. ನನಗೆ ಯಾವತ್ತು ಬ್ಯಾಕ್ ಪೈನ್ನ ದೇವರು ವಾಸಿ ಮಾಡಿದ್ನು ಅಂದರೆ, ನಾನು ನಿಮಗೆ ಮೊದಲು ಹೇಳಿದ್ದೀನಿ, ಈ ಬ್ಯಾಕ್ ಪೈನ್ನ ದೇವರು ವಾಸಿ ಮಾಡಿದ್ದು ಏನಕ್ಕೆ ಅಂದರೆ, ನಾನು ಇನ್ನೂ ಹೆಚ್ಚು ಕುತ್ಕೊಂಡು ಮೆಸೇಜ್ನ ರೆಡಿ ಮಾಡೋಕ್ಕೆ, ಜನರಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ, ಮೊಣಕಾಲೂರಿ ಅಳ್ಳಿಕ್ಕೆ. ಈ ದೇಹವನ್ನು ಆ ಉದ್ದೇಶಕ್ಕೋಸ್ಕರ ನೀನು ದೇವರಿಗೆ ಉಪಯೋಗಿಸು ಅಂತ ಹೇಳಿದ್ಮೇಲೆ ನನ್ನ ರೋಗಗಳು ವಾಸಿಯಾಗಿದ್ದು. ಅದಾದಮೇಲೆ ಇವತ್ತು ನನಗೆ ಪ್ರತಿ ಸಾರಿ ಈಗಲೂ ನನ್ನ ಹತ್ರ ಕೆಲವರು ಹೇಳ್ತಾರೆ, ನಿಮಗೆ ದೇವರು 4-5 ಭಾಷೆ ಮಾತಾಡೋಕ್ಕೆ ವರ ಕೊಟ್ಟಿದ್ದಾನಲ್ಲ, ಇಂಗ್ಲೀಷ್ ಮಾತಾಡ್ತೀರಾ, ತೆಲುಗು ಮಾತಾಡ್ತೀರಾ, ತಮಿಳು ಮಾತಾಡ್ತೀರಾ. ನಾನು ಅವ್ರಿಗೆ ಹೋದ ಸರಿ ಒಬ್ರಿಗೆ ಹೇಳಿದೆ, ಅಯ್ಯೋ ಅದು ಜಾಸ್ತಿ ಕೊಟ್ಟಿರೋದೇ ಭಯ ನನಗೆ ಅಂದೆ. ಯಾಕೆ ಗೊತ್ತಾ? ಇಂಗ್ಲೀಷ್ ಗೊತ್ತಿರೋನಿಗೆ ಸುವಾರ್ತೆ ಹೇಳಬೇಕು, ತಮಿಳು ಗೊತ್ತಿರೋನಿಗೆ ಸುವಾರ್ತೆ ಹೇಳಬೇಕು, ತೆಲುಗು ಗೊತ್ತಿರೋನಿಗೆ ಹೇಳ್ಬೇಕು ನಾನು. ನೀವೆಲ್ಲ ನನ್ನ ಓಹೋ ಅಂತಿದ್ದೀರಾ, ನನ್ನ ಕತೆ ನನಗೆ ಗೊತ್ತು ಪಂಚರು. ಯಾಕಂದರೆ ಹೆಚ್ಚು ಕೊಡಲ್ಪಟ್ಟವನಿಂದ ಹೆಚ್ಚು ಅಪೇಕ್ಷಿಸಲ್ಪಡುತ್ತೆ. ಅದಕ್ಕೆ ನನಗೆ ತುಂಬ ಭಯ. ಯಾಕೆ ಭಯ ಅಂದರೆ, ದೇವರೇ ಇಷ್ಟೆಲ್ಲ ನನಗೆ ಒಂದು ವೇಳೆ ಕೊಟ್ಬಿಟ್ಟು ಒಂದು ವೇಳೆ ನಾನು ಅದರಿಂದ ನೀನು ಮಹಿಮೆ ಪಡಿಸ್ಲಿಲ್ಲ ಅಂದರೆ. ನಿಮ್ಗೆ ಯಾವತ್ತಾದರೂ ಆ ಅರಿವು ಬಂದಿದೆಯಾ?